ಈಗ ಡ್ರೈವಿಂಗ್ ಕಲ್ತಿದ್ದೀನಿ. ನಾನ್ ಕಾರ್‌ನ ಎಲ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಅಂತ ಯಾವಾಗ ಅನ್ಸಕ್ ಶುರುವಾಗಿತ್ತು? ಸೊ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ಸ್ಟ್ರೈಟ್ ರೋಡಲ್ಲಿ ನೀನ್ ತಗೊಂಡ್ ಹೋದೆ ಅಂತ ಅಂದ ತಕ್ಷಣ ನಿಂಗ್ ಡ್ರೈವಿಂಗ್ ಬಂತು ಅಂತ ಅರ್ಥ ಅಲ್ಲ. ಸೊ ನಿಂಗ್ ರಿವರ್ಸ್ ಕರೆಕ್ಟ್ ಆಗಿ ತೆಗಿಯಕ್ ಬರತ್ತಾ, ಅಥವಾ ಸಣ್ಣ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಂಗ್ ಕರೆಕ್ಟ್ ಆಗಿ ಇಡಕ್ ಆಗತ್ತಾ, ಅಥವಾ ಇಳಿಜಾರಿ ಇರುವಂತ ಪ್ರದೇಶದಲ್ಲಿ ಹಾಫ್ ಕ್ಲಚ್ ಇಟ್ಕೊಂಡು ಗಾಡಿ ಹಿಂದ್ ಬಾರ್ದೆ ನೀನ್ ಮುಂದ್ ತಗೊಂಡ್ ಹೋದೆ ಅಂತಂದ್ರೆ, ಸೊ ಇವೆಲ್ಲ ಮಾಡಿದಾಗ ನಿಂಗ್ ಡ್ರೈವಿಂಗ್ ಬಂತು ಅಂತ ಅರ್ಥ ಅಂತ ಅಂತಿದ್ರು. ಸೊ ಅದೆಲ್ಲ ನಂಗೆ ಬಂತು, ಇವೆಲ್ಲ ಮಾಡಕ್ ಆಗ್ತಿದೆ. ಆಮೇಲೆ ಸಿಟಿಗ್ ತಗೊಂಡ್ ಹೋಗ್ತಿದ್ದೆ, ಘಾಟಿ ಇದನ್ನೆಲ್ಲ ದಾಟಿ ಗಾಡಿನೆಲ್ಲ ಓಡಿಸ್ಬೇಕಾದ್ರೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ನಾನ್ ಗಾಡಿ ಓಡಿಸ್ಬಲ್ಲೆ ಅಂತ. ಹುಡ್ಗೀರು ಡ್ರೈವ್ ಮಾಡ್ತಾರೆ ಅಂದ ತಕ್ಷಣ ಏನೆಲ್ಲ ನೆಗೆಟಿವ್ ಕಮೆಂಟ್ಸ್ ಹೇಳಕ್ ಶುರು ಮಾಡ್ತಾರೆ. ನಿಮ್ಗೆ ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸೊ ಡ್ರೈವ್ ಮಾಡ್ತಿದೀವಿ ಅಂದ ತಕ್ಷಣ ಒಳ್ಳೆ ಹಾರೈಸಿದವರು ಇದ್ದಾರೆ, ಹಾಗೆ ನೀವ್ ಹೇಳ್ದಂಗೆ ನೆಗೆಟಿವ್ ಕಮೆಂಟ್ಸು ಸಿಕ್ಕಿದೆ. ಈ ಜನ್ಮದಲ್ಲಿ ಡ್ರೈವಿಂಗ್ ಕಲಿಯಲ್ಲ ಅಂತ ಹೇಳ್ದವ್ರು ಇದ್ದಾರೆ. ಇನ್ನು ಹುಡುಗಿರೆಲ್ಲ ಡ್ರೈವ್ ಮಾಡ್ತಿರೋದು ಅಂತ ಅಸಡ್ಡೆ ಮಾಡ್ದವ್ರು ಇದ್ದಾರೆ. ಹುಡುಗಿ ಡ್ರೈವ್ ಮಾಡ್ತಿಲ್ಲ ಅಂತ ಬೇಕಂತ ಹೆದರ್ಸೋಣ ಅಂತ ಬೇಕಂತ ಮುಂದ್ ಬಂದವ್ರು ಇದ್ದಾರೆ. ಸೊ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೆಂತ ಕಮೆಂಟ್ಸ್ ಬರ್ಲಿ, ಹೆಣ್ಮಕ್ಳು ಡ್ರೈವಿಂಗ್ ನ ಕಲಿಲೇಬೇಕು. ಇವಾಗ ಅದು ಬೇಸಿಕ್ ನೆಸೆಸಿಟಿ ಆಗ್ಬಿಟ್ಟಿದೆ. ಸೊ ನಾವು ಯಾರ ಮೇಲೂ ಡಿಪೆಂಡ್ ಆಗ್ಬೇಕಂತಿಲ್ಲ, ನಮ್ ಕೆಲ್ಸನ ನಾವೇ ಮಾಡ್ಕೊಳ್ಬಹುದು, ಅಥವಾ ಬೇರೆಯವ್ರಿಗೆ ಹೆಲ್ಪ್ ಕೂಡ ಮಾಡ್ಬೋದು. ಲೈಕ್ ಈಗ ನಮ್ ಊರಿಗೆಲ್ಲ ಹೋಗ್ಬೇಕಾದ್ರೆ 3 to 4 hours ಜರ್ನಿ ಇರುತ್ತೆ. ಅರ್ಧ ಪಪ್ಪ ಓಡಿಸಿದ್ರೆ ಇನ್ನರ್ಧ ನಾನ್ ಓಡಿಸ್ತೀನಿ. ಅಂಡ್ ಮನೇಲಿ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ನಾವೇ ಗಾಡಿ ತಕೊಂಡು ಹೋಗ್ಬಿಡ್ಬೋದು. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್. ಇವೊಂದು ನನಗೆ ಗಾಡಿ ಓಡಿಸ್ಲಿಕ್ಕೆ ಬಂದ್ರು ಬೇರೆ ಯಾರಾದ್ರೂ ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದ್ರೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಇಂಥ ಕಮೆಂಟ್ಸ್ ಅನ್ನೆಲ್ಲ ದಾಟಿ ಧೈರ್ಯವಾಗಿ ಗಾಡಿ ಓಡಿಸ್ತಾ ಇರ್ತಾರೆ. ಸೊ ಯಾರೇ ಕಾರ್ ಓಡಿಸ್ಬೇಕು ಅಂತ ಅನ್ಕೊಂಡಿದ್ರು ಒಂದ್ ಸ್ಟೆಪ್ ಅನ್ನ ತಗೊಳ್ಳಿ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ನಿಮ್ ಗಾಡಿ ಓಡಿಸ್ಲಿಕ್ಕೆ ಬರುತ್ತೆ. ಆಲ್ ದಿ ಬೆಸ್ಟ್.